ಈಗಾಗಲೇ ಸಹಕಾರಿ ಸಂಘಗಳ ಒಂದು ಅಧ್ಯಕ್ಷರ ಆಯ್ಕೆ ಅದರ ಬಗ್ಗೆ ಕೂಡ ನಾವು ಮುಖಪುಟದಲ್ಲಿ ಕೊಟ್ಟಿದ್ದೇವೆ. ಹಾಗೆ ಇನ್ನೂ ಚುನಾವಣೆ ನಡೀಲಿಕ್ಕಿರುವಂಥ ಕೆಲವು ಸಹಕಾರಿ ಸಂಘಗಳ ಬಗ್ಗೆ ಈಗ ಈ ಸರ್ತಿ ನಮ್ಮ ಸುಳ್ಯ ತಾಲೂಕಿನ ವ್ಯಾಪ್ತಿಯ 3 ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಕೊಡಗು ಸಂಪಾಜೆಯ ಒಬ್ಬರು ಸೊಸೈಟಿ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ನಡೆದಿದೆ. ಬೆಳ್ಳಾರೆಯಲ್ಲಿ ಹಲವಾರು ವರ್ಷಗಳಿಂದ ನಿಮ್ಗೆ ಗೊತ್ತಿದೆ, ನಾವು ಕಳೆದ ಸರ್ತಿ ಕೂಡ ವಿಮರ್ಶೆ ಮಾಡುವಾಗ ಅದನ್ನು ಹೇಳಿದ್ವಿ. ಬೆಳ್ಳಾರೆ ಅದು ಯಾವಾಗಲೂ ಕಾಂಗ್ರೆಸ್ನ ಭದ್ರಕೋಟೆ ಹಾಗೆ ಇದ್ದಂತಹ ಒಂದು ಪ್ರದೇಶ. ಆದರೆ ಅದು ಈಗ ಶಿಥಿಲ ಆಗ್ತಾ ಈಗ ಪಂಚಾಯತ್ ಬಿಜೆಪಿ ವಶ ಆಯಿತು. ಈ ಕಳೆದ ಸರ್ತಿ ಎಲ್ಲ ಅದಕ್ಕೆ ಕಳೆದ ಟರ್ಮಲ್ಲಿ, ಅದಕ್ಕೆ ಹಿಂದಿನ ಟರ್ಮಲ್ಲಿ ಅಲ್ಲಿ ಬಿಜೆಪಿ ಇತ್ತು ಸೊಸೈಟಿಯಲ್ಲಿ ಕೂಡ. ಕಳೆದ ಟರ್ಮಲ್ಲಿ ಅದು ಬಿಜೆಪಿ ಅವರು ರಾಜೀನಾಮೆ ಕೊಟ್ಟ ಕಾರಣ ಅಲ್ಲಿ ಕಾಂಗ್ರೆಸ್ ಅವರು ಆಡಳಿತ ಮಾಡುವಂಥದ್ದಾಗಿತ್ತು. ಮತ್ತು ಚುನಾವಣೆ ನಡೆದಲ್ಲ ಕಳೆದ ಸರ್ತಿ, ಅದು ಅವಿರೋಧವಾಗಿ ಆಯ್ಕೆಯಾಗಿ ಆಗಿತ್ತು. ಈ ಸರ್ತಿ ಚುನಾವಣೆ ನಡೆದಾಗ ಬಿಜೆಪಿಯಲ್ಲಿ ಬಹುಮತ ಬಂದಿದೆ. ಬಹುಮತ ಮತ್ತು ಸ್ವೀಪ್ ಅಂದರೆ ಒಂದು ಸ್ಥಾನ ಮಾತ್ರ ಕಾಂಗ್ರೆಸ್ನ ಕರುಣಾಕರ ಆಳ್ವರು ಮಾತ್ರ ಗೆದ್ದರು. ಮತ್ತು ಬಿಜೆಪಿ ಎಲ್ಲ ಸದಸ್ಯರು ಕೂಡ, ಎಲ್ಲ ಅಭ್ಯರ್ಥಿಗಳು ಕೂಡ ಗೆದ್ದರು. ಈ ಸರ್ತಿ ಅದರ ಸಹಜವಾಗಿ ಅಧ್ಯಕ್ಷರಾಗಿ ಅಲ್ಲಿ ನಾಯಕತ್ವ ಅಂತ ವಹಿಸಿದ್ದಂಥವರು ರಾಮಕೃಷ್ಣ ಭಟ್ ಕುರುಂಬುಡಿಯವರು, ಆರ್ ಕೆ ಭಟ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈಗ ಪದ್ಮನಾಭ ಶೆಟ್ಟಿ ಅವರು ಫಿರೋಜೆ ಗ್ರಾಮದವರು, ಅವರು ಅಧ್ಯಕ್ಷರಾಗುವ ಸಾಧ್ಯತೆ ಕೂಡ ಇರಬಹುದು ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಅವರು ಈಗ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮತ್ತೊಬ್ಬರು ಕುಡಿಯಾಲ ಗ್ರಾಮದವರು ಒಬ್ಬರು ಹಿರಿಯರಿದ್ದಾರೆ, ಐತಪ್ಪರಯ್ಯ ಅಜರಂಗಳ ಅವರು. ಐತಪ್ಪರಯ್ಯ ಅಜರಂಗಳ ಅವರು ಹಿರಿತನದ ಆಧಾರದಲ್ಲಿ ಅವರಿಗೆ ಅಧ್ಯಕ್ಷತೆ ಕೊಡಬೇಕಿತ್ತು ಅನ್ನುವಂಥ ಮಾತು ಕೂಡ ಕೆಲವು ಕಡೆ ಕೇಳಿ ಬರ್ತಾ ಇತ್ತು. ಆದರೆ ಅಲ್ಲಿ ಪಕ್ಷ ಅವರನ್ನು ಆರ್ ಕೆ ಭಟ್ರನ್ನು ಅಧ್ಯಕ್ಷರನ್ನಾಗಿ ಮತ್ತು ಪದ್ಮನಾಭ ಶೆಟ್ಟಿ ಅವರನ್ನು ಉಪಾಧ್ಯಕ್ಷರನ್ನೇ ಆಯ್ಕೆ ಮಾಡಿದೆ. ಅದೇ ರೀತಿ ಇನ್ನೊಂದು ಅರಂತೋಡು ತುಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಅದರ ಅಧ್ಯಕ್ಷರಾಗಿ ಕಳೆದ 10 ವರ್ಷಗಳಿಂದ ಇವರು ಸಂತೋಷ್ ಕುತ್ತಮಟ್ಟೆ ಅವರು ಕಾರ್ಯನಿರ್ವಹಿಸಿದ್ದಾರೆ. ಈ ಬಾರಿ ಸಂತೋಷ್ ಕುತ್ತಮಟ್ಟೆ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಒಂದು ಇತ್ತು. ಅದು ಇಲ್ಲಿ ನಾನು ಕಳೆದ ಸರ್ತಿ ಹೇಳಿದೆಲ್ಲ, 7 ವರ್ಷಗಳ ಹಿಂದಿನ ರಾಜಕೀಯ ವಿಪ್ಲವ ಈ DCC ಬ್ಯಾಂಕ್ ಚುನಾವಣೆಯ ಮೂಲಕ ಏನು ನಡೀತು, ಅದರ ಪರಿಣಾಮಗಳು ಇನ್ನೂ ಕೂಡ ಹೋಗಲಿಲ್ಲ, ಇನ್ನೂ ಕೂಡ ನಡೀತಾ ಇದೆ. ಈಗ ಏನು ನಾವು ಇಲ್ಲಿ ನಾಗಸಾಕಿ, ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ವಿಯೆಟ್ನಾಂ ಯುದ್ಧದ ಸಂದರ್ಭದಲ್ಲಿ ಹಿರೋಶಿಮಾ ನಾಗಸಾಕಿಯಲ್ಲಿ ಜಪಾನ್ನ ಆಯಾ ಪ್ರದೇಶಕ್ಕೆ ಹೇಗೆ ಅಮೆರಿಕ ಬಾಂಬು ಹಾಕಿದಾಗ ಅದರ ಪರಿಣಾಮ ಈಗ ಕೂಡ ಕಂಡು ಬರ್ತಿತ್ತಂತೆ. ಈಗ ಕೂಡ ಹುಟ್ಟುವ ಮಕ್ಕಳು ಹೇಳುವರಾಗಿ ಕೂಡ ಹುಟ್ಟುವಂಥದ್ದು ನಡೀತಾ ಇದೆ ಅಂತೆ. ಅಂದರೆ ಎಷ್ಟು ವರ್ಷ ಕಳೆದರೂ ಕೂಡ ಅದರ ಪರಿಣಾಮಗಳು ಇನ್ನೂ ಬರ್ತಾ ಇದೆ ಅನ್ನುವಂಥದ್ದು. ಅದೇ ರೀತಿ ಇಲ್ಲಿ 7 ವರ್ಷದ ಹಿಂದೆ ನಡೆದಂಥ DC ಬ್ಯಾಂಕಿನ ಚುನಾವಣೆಯ ಅಲ್ಲಿ ನಡೆದಂಥ ಅಡ್ಡ ಮತದಾನ ಪರಿಣಾಮ ಇದೆಯಲ್ಲ, ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಫಲನ ಆಗ್ತಾ ಇದೆ. ಅದು ಅರಂತೋಡಿನಲ್ಲಿ ಕೂಡ ಅದು ಆಗ್ತದೆ ಅನ್ನುವಂಥ ಒಂದು ಇತ್ತು. ಈ ಸರ್ತಿ ಸಂತೋಷರಿಗೆ ಸೀಟ್ ಇಲ್ಲಂತೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ರು. ಆದರೆ ಸಂತೋಷ್ ಅಲ್ಲಿ ಅನಿವಾರ್ಯವಾಗಿ ಆ ಸಹಕಾರಿ ಸಂಘ ನಡೆಸುವಂಥ ನಾಯಕರಾಗಿ ಅಲ್ಲಿ ಜನರಿಗೆ ಕಂಡು ಬಂದ ಕಾರಣ, ಜನರ ಒಲವು ಕೂಡ ಇರುವ ಕಾರಣ ಅವ್ರನ್ನ ಬಿಟ್ಟು ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆದಿತ್ತು. ಅವರು ಸಹಜವಾಗಿ ಪಕ್ಷದವರು ಎಲ್ಲ ಕಾರ್ಯಕರ್ತರ ಅಭಿಪ್ರಾಯದ ಪ್ರಕಾರ ಸಂತೋಷ್ ಕುತ್ತಮಟ್ಟವರೇ ಅಭ್ಯರ್ಥಿಯಾಗಿ ಮತ್ತು ಅವರ ತಂಡ ಬಿಜೆಪಿ ತಂಡ ಆಯಿತು. ಅದರಲ್ಲಿ ದಯಾನಂದ ಕುರುಂಜಿ ಅಂತ ಹೇಳಿದ್ದಾರೆ, ಇವರ ಕಳೆದ ಟರ್ಮಲ್ಲಿ ಉಪಾಧ್ಯಕ್ಷರಾಗಿದ್ದಂಥವರು, ಅವರಿಗೆ ಪ್ರಥಮ ಇದರಲ್ಲಿ ನಿರ್ಧಾರದಲ್ಲಿ ಅವರಿಗೆ ಸೀಟ್ ಇಲ್ಲ ಅನ್ನುವಂಥದ್ದು ಬಂತು. ಆದರೆ ಅಲ್ಲಿ ಅವರ ಅಭಿಮಾನಿಗಳೆಲ್ಲ ಸೇರಿ ಅವರನ್ನು ನಾಮಪತ್ರ ಸಲ್ಲಿಸುವಂಥದ್ದಕ್ಕೆ ವ್ಯವಸ್ಥೆ ಮಾಡಿದರು. ನಾಮಪತ್ರ ಸಲ್ಲಿಸಿದಂಥ ದಯಾನಂದ ಕುರುಂಜಿ ಅವರಿಗೆ ಸಂಪೂರ್ಣ ನಿರಾಕರಣೆ ಮಾಡಿದರೆ ಆಗ ಮತ್ತೆ ಅಲ್ಲಿ ಕೂಡ ಒಂದು ಬಂಡಾಯದ ಒಂದು ಬಾವುಟ ಹಾರಿಯಿತು ಅನ್ನುವಂಥ ಒಂದು ಸೂಚನೆ ಇವರಿಗೆ ಪಕ್ಷದವರಿಗೆ ಸಿಕ್ಕಿ, ಆನಂತರ ಅವರೆಲ್ಲ ಅಲ್ಲಿ ಕೂತು ಎಲ್ಲರೂ ಒಮ್ಮತದಿಂದ ಕೂತು ಮಾತಾಡಿ ದಯಾನಂದ ಕುರುಂಜಿಯನ್ನು ಉಳಿಸಿಕೊಂಡು ಅಲ್ಲಿ ಇದು ನಡೀತು, ಯಾವುದು ಚುನಾವಣೆ ನಡೀತು. ದಯಾನಂದ ಕುರುಂಜಿ ಕೂಡ ಗೆದ್ದಿದ್ದಾರೆ. ಅಧ್ಯಕ್ಷರ ಸ್ಥಾನಕ್ಕೆ ಬರುವಾಗ ಶಿವಾನಂದ ಕುಕ್ಕುಂಬಳ ಅವರು ತಾವು ಅಧ್ಯಕ್ಷತೆಗೆ ಆಕಾಂಕ್ಷೆ ಅನ್ನುವಂಥನ್ನು ವ್ಯಕ್ತಪಡಿಸಿದರು. ಮತ್ತು ಅವರಿಗೆ ಕೂಡ ಪಕ್ಷದ ಕೆಲವರ ಬೆಂಬಲ ಇದೆ. ಅಲ್ಲಿ ಅವರು ಕೂಡ ಒಳ್ಳೆಯ ಕ್ವಾಲಿಫೈಡ್ ಅವರು ಕೂಡ, ಅದರಿಂದಾಗಿ ಅವರು ಅಧ್ಯಕ್ಷತೆಯನ್ನು ಕ್ಲೈಮ್ ಮಾಡುವಂಥದ್ದಕ್ಕೆ ಆಯಿತು. ಆದರೆ ಅಲ್ಲಿ ಸಂತೋಷ್ ಕುತ್ತಮಟ್ಟವರೇ ಅಧ್ಯಕ್ಷರಾಗಬೇಕು ಅಂತ ಎಲ್ಲ ಕಾರ್ಯಕರ್ತರ ತುಂಬ ಜನರ ಹಂಬಲ ಇತ್ತು. ಆ ಕಾರಣದಿಂದಾಗಿ ಅಲ್ಲಿ ಒಂದು ಪಕ್ಷದ ಒಳಗೆ ಒಂದು ಮಾತುಕತೆ ನಡೆದಿದೆ. ಆ ಮಾತುಕತೆ ನಡೆದಾಗ 2.5 ವರ್ಷ ಯಾರಿಗೆ ಅನ್ನುವಂಥದ್ದು ಇನ್ನು ತೀರ್ಮಾನ ಆಗಲಿಲ್ಲ. 2.5 ವರ್ಷ ಇವರು ಅಧ್ಯಕ್ಷರಾಗಿರ್ತಾರೆ. ಇನ್ನು ಮುಂದಿನ 2.5 ವರ್ಷ ಅಂದರೆ ಈ 2.5 ವರ್ಷ ಕಳೆದ ನಂತರ ಮತ್ತೆ ಕೂತು ನಿರ್ದೇಶಕರ ಅಭಿಪ್ರಾಯ ಪಡೆದು ಮತ್ತೆ ನಾವು ತೀರ್ಮಾನ ಮಾಡುವ ನಿಲುವನ್ನು ಪಕ್ಷ ವ್ಯಕ್ತಪಡಿಸಿದೆ. ಶಿವಾನಂದ ಕುಕ್ಕುಂಬಳ ಅವರ ಹೆಸರನ್ನು ಬಹಿರಂಗವಾಗಿ ಹೇಳಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಇದೆ. ಅದೇನಾಗ್ತದೆ ಅಂತ ಗೊತ್ತಿಲ್ಲ. ಶಿವಾನಂದ ಅವರು ಮುಂದಿನ 2 ವರ್ಷ ನಂತರ ಅಧ್ಯಕ್ಷರಾಗಲಿಕ್ಕೂ ಸಾಕು, ಅಥವಾ ಸಂತೋಷ್ ಕುತ್ತಮಟ್ಟವರು ಮುಂದುವರೆಸಲಿಕ್ಕೂ ಸಾಕು. ಇನ್ನೊಂದು ನಮ್ಮಲ್ಲಿ ಇರುವಂಥದ್ದು ಮರ್ಕಂಜ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ದಯಾನಂದ ಪುರ ಅವರು
ಅಲ್ಲಿ ಮತ್ತೊಂದು ನಾನು ಅರಂತೋಟದಲ್ಲಿ ಮತ್ತೊಂದು ವಿಷಯ ಹೇಳಬೇಕು. ಈ ಸರ್ತಿ ಹೊಸದಾಗಿ ಡಾಕ್ಟರ್ ಲಕ್ಷ್ಮೀಶ್ ಕಲಮುಟ್ಲು ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಆಯುರ್ವೇದ ಕಾಲೇಜಿನಲ್ಲಿ ವೈದ್ಯರು ಮತ್ತು ಪ್ರಾಧ್ಯಾಪಕರು ಕೂಡ. ಅವರು ಅರಂತೋಡು ಗ್ರಾಮ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು. ಅವರನ್ನು ಈಗ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ನಮ್ಮ ಮರ್ಕಂಜದಲ್ಲಿ ದಯಾನಂದಪುರ ಮತ್ತು ಚೆನ್ನಕೇಶವ ದೇವಳ ಅವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ದಯಾನಂದರು ಅಧ್ಯಕ್ಷರಾಗಿ, ಚೆನ್ನಕೇಶವ ದೇವಳ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಿಂದೆ ಒಮ್ಮೆ ರಮೇಶ್ ಅವರಿಗಿಂತ ಮೊದಲು, ಕಾಟೂರಾಯರಿಗಿಂತ ಮೊದಲು ಅಲ್ಲಿ ನಮ್ಮ ಮಹಾಬಲ ಕಟ್ಟಗೋಡಿಯವರು ಅಧ್ಯಕ್ಷರಾಗಿದ್ದರು. ಈ ಸರ್ತಿ ಕೂಡ ಮಹಾಬಲ ಕಟ್ಟಗೋಡಿಯವರು ನಿರ್ದೇಶಕ ಮಂಡಳಿಯಲ್ಲಿದ್ದಾರೆ. ಅವರಿಗೂ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಈಗ ನಮಗೆ ಲಭ್ಯ ಇರುವಂಥ ಮಾಹಿತಿ ಪ್ರಕಾರ 2.5 ವರ್ಷ ಕಳೆದು ಮಹಾಬಲ ಕಟ್ಟಗೋಡಿ ಅವರನ್ನು ಅಧ್ಯಕ್ಷರಾಗಿ ಮಾಡಬೇಕು ಅನ್ನೋ ತೀರ್ಮಾನ ಆಗಿದೆ ಅನ್ನುವಂಥದ್ದು ಸುದ್ದಿ. ಇಲ್ಲಿ ಕೊಡಗು ಸಂಪಾಜೆ ಪಯಸ್ವಿನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅದರ ಅಧ್ಯಕ್ಷರಾಗಿ ಎಲ್ಲರ ನಿರೀಕ್ಷೆಯ ಪ್ರಕಾರವೇ NC ಅನಂತ ಅವರು ಮರು ಆಯ್ಕೆಯಾಗಿದ್ದಾರೆ. NC ಅನಂತ ನ್ಯಾಯವಾದಿಯಾಗಿ ಕೂಡ ಇರುವಂಥವರು. ಮತ್ತು ಈ ಸಹಕಾರಿ ಸಂಘದಲ್ಲಿ ಕೆಳಗಿ ಬಾಲಚಂದ್ರರ ನಂತರ ಪೂರ್ಣವಾಗಿ ತೊಡಗಿಸಿಕೊಂಡು ಅದರಲ್ಲಿ ಅಧ್ಯಕ್ಷತೆಯ ಜವಾಬ್ದಾರಿ ನಿರ್ವಹಿಸುತ್ತಿರುವಂಥವರು. ಅಧ್ಯಕ್ಷತೆಯ ವಿಚಾರಕ್ಕೆ ಹೆಚ್ಚು ಅಲ್ಲಿ ಸಮಸ್ಯೆ ಇರಲಿಲ್ಲ. ಆದರೆ ನಮ್ಮ ಸ್ಥಳೀಯ ವರದಿಗಾರರು ಒಂದು ಕೊಟ್ಟ ಮಾಹಿತಿಯ ಪ್ರಕಾರ ಉಪಾಧ್ಯಕ್ಷತೆಗೆ ಪೈಪೋಟಿತ್ತು ಅನ್ನುವಂಥದ್ದು ಒಂದು ಮಾಹಿತಿ ನಮಗೆ. ಈಗ ಉಪಾಧ್ಯಕ್ಷರಾಗಿ ಯಶವಂತ DD ಅವರು ಆಯ್ಕೆಯಾಗಿದ್ದಾರೆ. ಈಗ ಈ ಸರ್ತಿ ಈ ನಮ್ಮ ಸೋಮವಾರದಿಂದ ಶನಿವಾರದವರೆಗೆ 6 ಸೊಸೈಟಿಗಳಿಗೆ ಚುನಾವಣೆ ನಡೆಯುವಂತಿದ್ದಿತ್ತು. ಅದರಲ್ಲಿ 2 ಸೊಸೈಟಿಗಳಿಗೆ ಚುನಾವಣೆ ನಡೆಯಿತು. ಸೋಮವಾರ ದಿವಸ ಪಂಬತ್ತಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ನಡೆಯಿತು. ಇವತ್ತು ಕಲ್ಮುಡ್ಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ನಡೆದಿದೆ. ಈ ಕೆಲವೇ ನಿಮಿಷಗಳಲ್ಲಿ ಅದರ ಕಲ್ಮುಡ್ಕದ ರಿಸಲ್ಟ್ ಕೂಡ ನಮಗೆ ಗೊತ್ತಾಗ್ತದೆ. ಪಂಬತ್ತಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಮ್ಮ ಜಾಕೆ ಮಾಧವಗೌಡರು ಅವರು ಕಲ್ಮಡ್ಕ ಇರುವಾಗ, ಅನಂತರ ಪಂಬತ್ತಾಡಿ ಆದಾಗ ಎಲ್ಲ ಸಂದರ್ಭಗಳಲ್ಲಿ ಕೂಡ ಒಂದು ಸಹಕಾರಿ ರಂಗದಲ್ಲಿ ಅವರು ದೊಡ್ಡ ಒಂದು ಹಿಡಿತ ಹೊಂದಿರುವಂಥವರು. ಈ ಬಾರಿ ಅವರು ಅಧ್ಯಕ್ಷರಾಗಿ ಈಗ ಆಡಳಿತ ನಡೆಸ್ತಾ ಇದ್ದರು. ಈ ಬಾರಿ ಅವರ ತಂಡಕ್ಕೆ ಎಷ್ಟು 4 ಸೀಟುಗಳು ಬಂದಿದೆ. 8 ಸ್ಥಾನಗಳು ಇವರಿಗೆ ಮಹೇಶ್ ಕುಮಾರ್ ಕರಿಕಳ, ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಾರಿದ್ದಾರೆ ಅವರ ತಂಡಕ್ಕೆ 8 ಸ್ಥಾನಗಳು ಬಂದಿದೆ. ಕಾಂಗ್ರೆಸ್ ಬೆಂಬಲಿತ ರಂಗದ ಅಧ್ಯಕ್ಷರು ಮಹೇಶ್ ಕುಮಾರ್ ಕರಿಕಳ ಅವರ ನೇತೃತ್ವದ ತಂಡ ಈಗ ಬಹುಮತ ಪಡೆದಿದೆ. ಇವರು ಸಂತೋಷ್ ಜಾಕಿ ಅವರ ನೇತೃತ್ವದ BJP ಮತ್ತು JDS ಮೈತ್ರಿಕೂಟ ಇತ್ತು. ಅದರ ನೇತೃತ್ವದ ತಂಡದಲ್ಲಿ ಇದ್ದಂಥ ಜಾಕೆ ಮಾಧವಗೌಡರು ಮತ್ತೆ ಜಯಗಳಿಸಿದ್ದಾರೆ, ಸಂತೋಷ್ ಜಾಕಿ ಅವರು ಜಯಗಳಿಸಿದ್ದಾರೆ, ಇನ್ನಿಬ್ಬರು ಜಯಗಳಿಸಿದ್ದಾರೆ. ಅದರ ವಿವರಗಳನ್ನು ನಾನು ಈಗ ಕೊಡ್ತೇನೆ. ಇಲ್ಲಿ ಇದೆ. ಮತ್ತು ಚುನಾವಣೆ ಇನ್ನೂ ಈಗ ಪಂಜದಲ್ಲಿ ನಾಳೆ ಚುನಾವಣೆ ನಡೆಯಲಿಕ್ಕಿದೆ. ಆಲಟ್ಟಿಯಲ್ಲಿ ಮತ್ತು ಮುರಳದಲ್ಲಿ ಜನವರಿ 17ನೇ ತಾರೀಕು ನಾಡ್ದು ಚುನಾವಣೆ ನಡೆಯಲಿಕ್ಕಿದೆ. ಕೊಲ್ಲಮುಗ್ರದಲ್ಲಿ 19ಕ್ಕೆ ಚುನಾವಣೆ ನಡೆಯಲಿಕ್ಕಿದೆ. ಅದು ಈ ವಾರದಲ್ಲಿ ನಡೆಯುವಂಥದ್ದು. ಜನವರಿ 27ಕ್ಕೆ ಏನೆಕಲ್ ಮತ್ತು ಮಂಡಗೋಲು ಸೊಸೈಟಿಯಲ್ಲಿ ಚುನಾವಣೆ, ಫೆಬ್ರವರಿ 7ಕ್ಕೆ ಕಲಂಜಬಾಳ ಸೊಸೈಟಿ ಚುನಾವಣೆ, ಫೆಬ್ರವರಿ 23ಕ್ಕೆ ಗುತ್ತಿಗಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ನಡೆಯಲಿಕ್ಕಿದೆ. ಇಷ್ಟು ವಿವರಗಳು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟು ಇರುವಂಥದ್ದು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.